ಆ ಮೂರು ಕ್ಷೇತ್ರದಲ್ಲಿ ಪ್ರಾರಂಭದಲ್ಲಿ 2 ಕ್ಷೇತ್ರ ಲೀಡ್ ಬಂದರೂ ಕೂಡ ಸಂಡೂರು ಕೂಡ ನೆಕ್ ಟು ನೆಕ್ ಫೈಟ್ ಇತ್ತು. ಆದರೆ ಈಗ ಬರ್ತಾ ಇರೋವಂಥ ರಿಸಲ್ಟು ಏನು ಅಷ್ಟು ಸಮಾಧಾನಕರವಾಗಿ ಇಲ್ಲ ಅಂತ ಕಾಣಿಸ್ತಾ ಇದೆ. ಲೀಡು ಕಾಂಗ್ರೆಸ್ 3 ಕ್ಷೇತ್ರದಲ್ಲೂ ಲೀಡ್ ಬರ್ತಾ ಇದೆ. ಸತೆ ರೂಲಿಂಗ್ ಪಾರ್ಟಿ ಇರೋದ್ರಿಂದ ನ್ಯಾಚುರಲ್ ಆಗಿ ಅವ್ರಿಗೆ ಹಣಬಲ, ಅಧಿಕಾರದ ಬಲ ಇವೆಲ್ಲ ಉಪಯೋಗ ಮಾಡ್ಕೊತಾರೆ. ಹಿಂದೆ ನಮ್ಮ ಸರ್ಕಾರ ಇದ್ದಾಗ ಕೂಡ ಯಡಿಯೂರಪ್ಪನವ್ರು ಮುಖ್ಯಮಂತ್ರಿ ಆಗಿದ್ದಾಗ ಕೂಡ 16-17 ಬೈ ಎಲೆಕ್ಷನ್ ಮಾಡಿದ್ರಿ. ಎಲ್ಲ ಬೈ ಎಲೆಕ್ಷನಲ್ಲೂ ನಾವು ಗೆದ್ದಿದ್ರಿ. ಸೊ ರೂಲಿಂಗ್ ಪಾರ್ಟಿಗೆ ಒಂದು ಎಡ್ಜ್ ಇದ್ದೇ ಇದೆ. ಆದರೂ ಕೂಡ ನಾವು ಶಿಗ್ಗಾವಿ 100% ಗೆಲ್ತೈತೆ ಅಂತ ನಾವು ತಿಳ್ಕೊಂಡಿದ್ರಿ. ಅದೇ ರೀತಿ ಚನ್ನಪಟ್ಟಣನೂ ಕೂಡ ಪ್ರಾರಂಭದಲ್ಲಿ ನಾವು ಹಿನ್ನಡೆ ಇದ್ದರೂ ಕೂಡ ಕೊನೆ ಹಂತದಲ್ಲಿ ಒಳ್ಳೆಯ ಫೈಟನ್ನು ಕೊಟ್ಟಿದ್ರಿ. ಸೊ ಅಲ್ಲೂ ಕೂಡ ನಮಗೆ ಒಳ್ಳೆಯ ರಿಸಲ್ಟ್ ಬರ್ತಾ ಇರೋದು ಕಾಣಿಸ್ತಾ ಇಲ್ಲ. ಒಟ್ಟಾರೆ ರಿಸಲ್ಟು ನಮಗೇನು ಸಮಾಧಾನ ತಂದಿಲ್ಲ. ಆದರೆ ನಮ್ಮೆಲ್ಲರೂ JDS BJP ಎಲ್ಲ ಕಾರ್ಯಕರ್ತರು ಒಮ್ಮನಸ್ಸಿಂದ ಕೆಲಸ ಮಾಡಿದ್ದಾರೆ. ಯಾವುದೇ ಗೊಂದಲ ಇಲ್ಲದೆ ಕೆಲಸ ಮಾಡಿದ್ದಾರೆ. ಅದಕ್ಕೋಸ್ಕರ ನಾನೆಲ್ಲ ಕಾರ್ಯಕರ್ತರಿಗೂ JDS ಮತ್ತು BJPಯ ಕಾರ್ಯಕರ್ತರು ಏನು ಕೆಲಸ ಮಾಡಿದ್ದೀರ, ಚೆಂದಾಗಿ ಕೆಲಸ ಮಾಡಿದ್ದೀರ. ಆದರೆ ರೂಲಿಂಗ್ ಪಾರ್ಟಿ ಅವ್ರದ್ದೇ ಆದಂಥ ಒಂದು ಎಡ್ಜ್ ಇರೋದ್ರಿಂದ ಅವ್ರಿಗೆ ಅವಕಾಶ ಜಾಸ್ತಿ ಸಿಕ್ಕಿದೆ ಅಂತ ಅನಿಸುತ್ತೆ. ಆದರೂ ಕೂಡ ಇನ್ನೂ ರಿಸಲ್ಟ್ ಬರಬೇಕಾಗಿದೆ. ಇನ್ನೂ ಸುಮಾರು 60-65 ಸಾವಿರ ಓಟು ಕೌಂಟಿಂಗ್ ಆಗಬೇಕಾಗಿದೆ. ನೋಡೋಣ, ಚಾನ್ಸಸ್ಸು ಇರ್ಬೋದು. ವೆಯ್ಟ್ ಮಾಡ್ತೀರಿ, ಅಲ್ಲಿವರೆಗೂ ಚಾನ್ಸಸ್ ಇರ್ಬೋದು. ಮತ್ತು ಶಿಗ್ಗಾವಿ ಮತ್ತು ಚನ್ನಪಟ್ಟಣ, ಸಂಡೂರು ಇಲ್ಲಿ ಇನ್ನೂ ಭಾಳ ಕೌಂಟಿಂಗ್ ಇರೋದರಿಂದ ಅಲ್ಲಿ ಲೀಡ್ ಬರ್ಬೋದು ಅನ್ನೋ ಒಂದು ವಿಶ್ವಾಸ ಇದೆ. ಮಹಾರಾಷ್ಟ್ರ ಚುನಾವಣೆಯಲ್ಲಿ ಹಿಂದೆ ಬಂದಂಥ ಎಲ್ಲ ಸಮೀಕ್ಷೆಗಳು ಮತ್ತು ಕಾಂಗ್ರೆಸ್ ಅವರು ಆರಾಮ್ಸೆ ಗೆಲ್ತಾರೆ, 2/3 ಮೆಜಾರಿಟಿಯಲ್ಲಿ ಗೆಲ್ತಾರೆ ಅಂಥೇಳಿ ಬೊಬ್ಬೆ ಹೊಡಿತಾ ಇದ್ದರು. ರಿಸಲ್ಟ್ ನೋಡ್ತಾ ಇದ್ದರೆ ಅಲ್ಲೂ ಕೂಡ ಹಿಂದುತ್ವದ ಫ್ಯಾಕ್ಟ್ರು ಮತ್ತು ಅಲ್ಲಿ ಹೋದಂಥ ಎಲ್ಲ ಕಾಂಗ್ರೆಸ್ ನಾಯಕರು ಕೂಡ ಮುಸ್ಲಿಮರಿಗೆ ರಿಸರ್ವೇಷನ್ ಕೊಡ್ತೀರಿ ಅನ್ನೋ ಒಂದು ಅಜೆಂಡಾದಲ್ಲಿ ಹೋದರು. ಅದಕ್ಕೆ ಅಲ್ಲಿನ ಜನ ತಿರಸ್ಕಾರ ಮಾಡಿರೋದು ಕಾಣ್ತಾ ಇದೆ. ಮತ್ತು ಜಾರ್ಖಂಡದಲ್ಲಿ ರೂಲಿಂಗ್ ಪಾರ್ಟಿ ಕಾಂಗ್ರೆಸ್ ಇತ್ತು. ಅಲ್ಲಿ BJPಗೆ ಸ್ವಲ್ಪ ಮುನ್ನಡೆ ಬರ್ತಾ ಇದೆ, 4-5 ಸೀಟು. ಸೊ ಜಾರ್ಖಂಡ್ ಮತ್ತು ಮಹಾರಾಷ್ಟ್ರದಲ್ಲಿ ಭಾಳ ಪ್ರಮುಖವಾಗಿ, ಅಂದರೆ ಇಡೀ ದೇಶಕ್ಕೆ ಒಂದು ಸಂದೇಶ ಕೊಡುವಂಥ ಚುನಾವಣೆ ಅವೆರಡೂ ಕೂಡ. ಮಹಾರಾಷ್ಟ್ರ ಅಂತೂ ಭಾಳ ಪ್ರಮುಖವಾಗಿ ನಮಗೆ ಭಾಳ ಪ್ರಮುಖವಾದಂಥ ಒಂದು ಚುನಾವಣೆ ಅಂದರೆ ಮಹಾರಾಷ್ಟ್ರನೇ. ಸೊ ದೊಡ್ಡ ರಾಜ್ಯ ಮತ್ತು ಫೈನಾನ್ಷಿಯಲ್ ಕ್ಯಾಪಿಟಲ್ಲು. ಸೊ ಆ ದೃಷ್ಟಿಯಿಂದ ಅಲ್ಲಿ ನಮಗೆ ಮುನ್ನಡೆ ಬರ್ತಾ ಇರೋವಂಥದ್ದು. ಆಲ್ಮೋಸ್ಟ್ ಆಲ್ ಗೆಲ್ಲುವಂಥ ಸ್ಥಿತಿ ಜಾರ್ಖಂಡ್ ಮತ್ತು ಮಹಾರಾಷ್ಟ್ರ. ಒಳ್ಳೆಯ ರಿಸಲ್ಟ್ ಬಂದಿದೆ. ಇನ್ನೂ ಕೂಡ ಮೋದಿಯವರ ಹವಾ ಇದೆ ಅನ್ನೋದು ಸ್ಪಷ್ಟವಾಗಿ ಕಾಣ್ತಾ ಇದೆ. ಮೋದಿಯವರ ಪ್ರಚಾರ ಅಲ್ಲಿ ಹೇಳ್ತಾಯಿದ್ರು ಕಾಂಗ್ರೆಸ್, ಮೋದಿಯವರು ಎಲ್ಲೆಲ್ಲಿ ಹೋಗ್ತಾರೋ ಅಲ್ಲಲ್ಲಿ ಸೋಲ್ತಾರೆ ಅಂತ ಹೇಳ್ತಾಯಿದ್ರು. ಈಗ ಮೋದಿಯವರು ಹೋದ ಕಡೆ ಎಲ್ಲ ಗೆಲ್ತಾ ಇದ್ದಾರೆ. ಅದರಿಂದ ಮೋದಿಯವರ ಹವಾ ಇವಾಗೂ ಇದೆ, ಮುಂದೆನೂ ಇದೆ, ಮುಂದಕ್ಕೂ ಇದ್ದೇ ಇರುತ್ತೆ. ಆ ದೃಷ್ಟಿಯಿಂದ ಎರಡೂ ರಾಜ್ಯಗಳ ಚುನಾವಣೆಯಲ್ಲಿ BJPಗೆ ಗೆಲುವನ್ನು ಕೊಟ್ಟಂಥ ಆ ರಾಜ್ಯದ ಜನತೆಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ನ್ಯಾಚುರಲ್ ಆಗಿ ಅವರು ಮುಸ್ಲಿಂ ಪ್ರಾಬಲ್ಯ ಉಳ್ಳಂಥ ಒಂದು ಕಾನ್ಸ್ಟಿಟ್ಯೂನ್ಸಿ. ಅಲ್ಲೂ ಕೂಡ ಕಾಂಗ್ರೆಸ್ ಒಳ್ಳೆ ಮೆಜಾರಿಟಿಯಿಂದ ಹಿಂದೆನೂ ಕೂಡ ರಾಹುಲ್ ಗಾಂಧಿಯವರು ಗೆದ್ದಿದ್ದರು. ಅದು ಅವ್ರ ಸೀಟನ್ನು ಅವರು ಉಳಿಸ್ಕೊಂಡಿದ್ದಾರೆ. ಅದೇನೋ ಅಂಥ ವಿಶೇಷ ಏನೂ ಇಲ್ಲ ಅಂತ ಅನಿಸುತ್ತೆ. ಅಲ್ಲಿ ಕಮ್ಯುನಿಸ್ಟ್ ಪಕ್ಷ ಬರ್ತಾ ವೀಕ್ ಆಗ್ತಾಯಿದೆ. ಅಲ್ಲಿ ಅವ್ರದ್ದೇ ಪಾರ್ಟ್ನರ್ ಪಕ್ಷ ಅದು ವೀಕ್ ಆಗ್ತಾಯಿದೆ ಬರ್ತಾ. ಅದರಿಂದ ಕರಪ್ಷನ್ ಆಧಾರದಲ್ಲಿ ವೀಕ್ ಆಗ್ತಾ ಇರೋದ್ರಿಂದ ಒಂದು ಚಾನ್ಸು ಪ್ರಿಯಾಂಕಾ ಗಾಂಧಿಯವರಿಗೆ ದೊಡ್ಡ ಅಂತರ ಸಿಕ್ಕಿರುವಂಥದ್ದು ಕಾಣ್ತಾ ಇದೆ. ಹಂಗೆ ಕಾಂಗ್ರೆಸ್ ಅವರು ಹೇಳ್ತಾರೆ, ನಾಳೆ ಇವತ್ತೇ ಶುರು ಮಾಡ್ತಾರೆ ಇದೇ ಮುನ್ಸೂಚಿ. ಹಿಂದೆ ಯಡಿಯೂರಪ್ಪನವ್ರು, ನಾನು ಹೇಳ್ದಲ್ಲ, ಯಡಿಯೂರಪ್ಪನವ್ರು ಇದ್ದಾಗ
ಇದು 3 ಚುನಾವಣೆ ಯಡಿಯೂರಪ್ಪನವ್ರು ಇದ್ದಾಗ 18-19 ಚುನಾವಣೆ ನಾವು ಮಾಡಿದ್ದೀರಿ, ಎಲ್ಲ ಗೆದ್ದಿದ್ದೀರಿ. ನಾವ್ಯಾಕೆ ಸೋತ್ರಿ ಮತ್ತೆ? ಅದರಿಂದ ಈ ಬೈ ಎಲೆಕ್ಷನ್ಸ್ ಅಲ್ಲೇ ಲೋಕಲ್ ಇಶ್ಯೂಸ್ ಮೇಲೆ ಹೋಗ್ತೈತೆ, ಲೋಕಲ್ ಇಶ್ಯೂಸ್ ಮೇಲೆ. ಮತ್ತು ರೂಲಿಂಗ್ ಪಾರ್ಟಿಗೆ ಯಾವತ್ತೂ ಎಡ್ಜ್ ಇದ್ದೇ ಇರ್ತದೆ. ಯಾವುದೇ ಸರ್ಕಾರ ಇದ್ದರೂ ನಾರ್ಮಲಿ 90% ಅವರು ಗೆಲ್ಲುವಂಥದ್ದು ಸರ್ವೇ ಸಾಮಾನ್ಯ. ಅದರಿಂದ ಇಲ್ಲಿ ಎಲ್ಲ ಕಡೆನೂ ಚಿಗ್ಗಾವಿಯಲ್ಲಿ ಕೂಡ ಸುಮಾರು 70,000 ಮುಸಲ್ಮಾನರು ಓಟ್ ಇರೋದು ಕೂಡ ಕಾಂಗ್ರೆಸ್ಗೆ ಒಂದು ಪ್ಲಸ್ ಪಾಯಿಂಟ್ ಅಂತ ಅನಿಸುತ್ತೆ ನನಗೆ. ಅದು ಪ್ರಾರಂಭದಲ್ಲಿ ಅವರು ಬಸವರಾಜ ಬೊಮ್ಮಾಯಿ ತಮ್ಮ ಮಗನ್ನ ನಿಲ್ಲಿಸಲ್ಲ ಅಂತ ಹೇಳ್ತಾ ಇದ್ರು. ಕೊನೆಯಲ್ಲಿ ಪಾರ್ಟಿಯ ಕೇಂದ್ರ ನಾಯಕತ್ವ ಇಲ್ಲ, ಬೊಮ್ಮಾಯಿಯವರ ನೀವೇ ನಿಮ್ಮ ಮಗನ ನಿಲ್ಲಿಸಬೇಕು ಅಂತೇಳಿ ಕೇಂದ್ರದ ನಾಯಕತ್ವ ಹೇಳಿದ ಮೇಲೆ ಅವರು ನಿಲ್ಲಿಸಿದ್ರು. ಪ್ರಾರಂಭದಲ್ಲಿ ನಾನು ನಿಲ್ಲಿಸಲ್ಲ ಅಂತ ಹೇಳ್ತಾ ಇದ್ರು. ಸೊ ಅದು ಕೂಡ ಒಂದು ಹಿನ್ನಡೆಗೆ ಕಾರಣ ಅಂತ ಅನಿಸುತ್ತೆ. ಆ 3 ಕ್ಷೇತ್ರದಲ್ಲಿ ಪ್ರಾರಂಭದಲ್ಲಿ 2 ಕ್ಷೇತ್ರ ಲೀಡ್ ಬಂದರೂ ಕೂಡ ಸಂಡೂರು ಕೂಡ ನೆಕ್ ಟು ನೆಕ್ ಫೈಟ್ ಇತ್ತು. ಆದರೆ ಈಗ ಬರ್ತಾ ಇರೋವಂಥ ರಿಸಲ್ಟು ಏನು ಅಷ್ಟು ಸಮಾಧಾನಕರವಾಗಿ ಇಲ್ಲ ಅಂತ ಕಾಣಿಸ್ತಾ ಇದೆ. ಲೀಡು ಕಾಂಗ್ರೆಸ್ 3 ಕ್ಷೇತ್ರದಲ್ಲೂ ಲೀಡ್ ಬರ್ತಾ ಇದೆ. ಸತೆ ರೂಲಿಂಗ್ ಪಾರ್ಟಿ ಇರೋದ್ರಿಂದ ನ್ಯಾಚುರಲ್ ಆಗಿ ಅವ್ರಿಗೆ ಹಣಬಲ, ಅಧಿಕಾರದ ಬಲ ಇವೆಲ್ಲ ಉಪಯೋಗ ಮಾಡ್ಕೊತಾರೆ. ಹಿಂದೆ ನಮ್ಮ ಸರ್ಕಾರ ಇದ್ದಾಗ ಕೂಡ ಯಡಿಯೂರಪ್ಪನವ್ರು ಮುಖ್ಯಮಂತ್ರಿ ಆಗಿದ್ದಾಗ ಕೂಡ 16-17 ಬೈ ಎಲೆಕ್ಷನ್ ಮಾಡಿದ್ರಿ. ಎಲ್ಲ ಬೈ ಎಲೆಕ್ಷನಲ್ಲೂ ನಾವು ಗೆದ್ದಿದ್ರಿ. ಸೊ ರೂಲಿಂಗ್ ಪಾರ್ಟಿಗೆ ಒಂದು ಎಡ್ಜ್ ಇದ್ದೇ ಇದೆ. ಆದರೂ ಕೂಡ ನಾವು ಶಿಗ್ಗಾವಿ 100% ಗೆಲ್ತೈತೆ ಅಂತ ನಾವು ತಿಳ್ಕೊಂಡಿದ್ರಿ. ಅದೇ ರೀತಿ ಚನ್ನಪಟ್ಟಣನೂ ಕೂಡ ಪ್ರಾರಂಭದಲ್ಲಿ ನಾವು ಹಿನ್ನಡೆ ಇದ್ದರೂ ಕೂಡ ಕೊನೆ ಹಂತದಲ್ಲಿ ಒಳ್ಳೆಯ ಫೈಟನ್ನು ಕೊಟ್ಟಿದ್ರಿ. ಸೊ ಅಲ್ಲೂ ಕೂಡ ನಮಗೆ ಒಳ್ಳೆಯ ರಿಸಲ್ಟ್ ಬರ್ತಾ ಇರೋದು ಕಾಣಿಸ್ತಾ ಇಲ್ಲ. ಒಟ್ಟಾರೆ ರಿಸಲ್ಟು ನಮಗೇನು ಸಮಾಧಾನ ತಂದಿಲ್ಲ. ಆದರೆ ನಮ್ಮೆಲ್ಲರೂ JDS BJP ಎಲ್ಲ ಕಾರ್ಯಕರ್ತರು ಒಮ್ಮನಸ್ಸಿಂದ ಕೆಲಸ ಮಾಡಿದ್ದಾರೆ, ಯಾವುದೇ ಗೊಂದಲ ಇಲ್ಲದೆ ಕೆಲಸ ಮಾಡಿದ್ದಾರೆ. ಅದಕ್ಕೋಸ್ಕರ ನಾನೆಲ್ಲ ಕಾರ್ಯಕರ್ತರಿಗೂ JDS ಮತ್ತು BJPಯ ಕಾರ್ಯಕರ್ತರು ಏನು ಕೆಲಸ ಮಾಡಿದ್ದೀರಾ, ಚೆಂದಾಗಿ ಕೆಲಸ ಮಾಡಿದ್ದೀರಾ. ಆದರೆ ರೂಲಿಂಗ್ ಪಾರ್ಟಿ ಅವ್ರದ್ದೇ ಆದಂಥ ಒಂದು ಎಡ್ಜ್ ಇರೋದ್ರಿಂದ ಅವ್ರಿಗೆ ಅವಕಾಶ ಜಾಸ್ತಿ ಸಿಕ್ಕಿದೆ ಅಂತ ಅನಿಸುತ್ತೆ. ಆದರೂ ಕೂಡ ಇನ್ನೂ ರಿಸಲ್ಟ್ ಬರಬೇಕಾಗಿದೆ. ಇನ್ನೂ ಸುಮಾರು 60-65 ಸಾವಿರ ಓಟು ಕೌಂಟಿಂಗ್ ಆಗಬೇಕಾಗಿದೆ. ನೋಡೋಣ, ಚಾನ್ಸಸ್ಸು ಇರ್ಬೋದು. ವೆಯ್ಟ್ ಮಾಡ್ತೀರಿ, ಅಲ್ಲಿವರೆಗೂ ಚಾನ್ಸಸ್ ಇರ್ಬೋದು. ಮತ್ತು ಶಿಗ್ಗಾವಿ ಮತ್ತು ಚನ್ನಪಟ್ಟಣ, ಸಂಡೂರು ಇಲ್ಲಿ ಇನ್ನೂ ಭಾಳ ಕೌಂಟಿಂಗ್ ಇರೋದರಿಂದ ಅಲ್ಲಿ ಲೀಡ್ ಬರ್ಬೋದು ಅನ್ನೋ ಒಂದು ವಿಶ್ವಾಸ ಇದೆ. ಮಹಾರಾಷ್ಟ್ರ ಚುನಾವಣೆಯಲ್ಲಿ ಹಿಂದೆ ಬಂದಂಥ ಎಲ್ಲ ಸಮೀಕ್ಷೆಗಳು ಮತ್ತು ಕಾಂಗ್ರೆಸ್ ಅವರು ಆರಾಮ್ಸೆ ಗೆಲ್ತಾರೆ, 2/3 ಮೆಜಾರಿಟಿಯಲ್ಲಿ ಗೆಲ್ತಾರೆ ಅಂಥೇಳಿ ಬೊಬ್ಬೆ ಹೊಡಿತಾ ಇದ್ದರು. ರಿಸಲ್ಟ್ ನೋಡ್ತಾ ಇದ್ದರೆ ಅಲ್ಲೂ ಕೂಡ ಹಿಂದುತ್ವದ ಫ್ಯಾಕ್ಟ್ರು ಮತ್ತು ಅಲ್ಲಿ ಹೋದಂಥ ಎಲ್ಲ ಕಾಂಗ್ರೆಸ್ ನಾಯಕರು ಕೂಡ ಮುಸ್ಲಿಮರಿಗೆ ರಿಸರ್ವೇಷನ್ ಕೊಡ್ತೀರಿ ಅನ್ನೋ ಒಂದು ಅಜೆಂಡಾದಲ್ಲಿ ಹೋದರು. ಅದಕ್ಕೆ ಅಲ್ಲಿನ ಜನ ತಿರಸ್ಕಾರ ಮಾಡಿರೋದು ಕಾಣ್ತಾ ಇದೆ. ಮತ್ತು ಜಾರ್ಖಂಡದಲ್ಲಿ ರೂಲಿಂಗ್ ಪಾರ್ಟಿ ಕಾಂಗ್ರೆಸ್ ಇತ್ತು, ಅಲ್ಲಿ BJPಗೆ ಸ್ವಲ್ಪ ಮುನ್ನಡೆ ಬರ್ತಾ ಇದೆ, 4-5 ಸೀಟು. ಸೊ ಜಾರ್ಖಂಡ್ ಮತ್ತು ಮಹಾರಾಷ್ಟ್ರದಲ್ಲಿ ಭಾಳ ಪ್ರಮುಖವಾಗಿ, ಅಂದರೆ ಇಡೀ ದೇಶಕ್ಕೆ ಒಂದು ಸಂದೇಶ ಕೊಡುವಂಥ ಚುನಾವಣೆ ಅವೆರಡೂ ಕೂಡ. ಮಹಾರಾಷ್ಟ್ರ ಅಂತೂ ಭಾಳ ಪ್ರಮುಖವಾಗಿ ನಮಗೆ ಭಾಳ ಪ್ರಮುಖವಾದಂಥ ಒಂದು ಚುನಾವಣೆ ಅಂದರೆ ಮಹಾರಾಷ್ಟ್ರನೇ. ಸೊ ದೊಡ್ಡ ರಾಜ್ಯ ಮತ್ತು ಫೈನಾನ್ಷಿಯಲ್ ಕ್ಯಾಪಿಟಲ್ಲು. ಸೊ ಆ ದೃಷ್ಟಿಯಿಂದ ಅಲ್ಲಿ ನಮಗೆ ಮುನ್ನಡೆ ಬರ್ತಾ ಇರೋವಂಥದ್ದು. ಆಲ್ಮೋಸ್ಟ್ ಆಲ್ ಗೆಲ್ಲುವಂಥ ಸ್ಥಿತಿ ಜಾರ್ಖಂಡ್ ಮತ್ತು ಮಹಾರಾಷ್ಟ್ರ. ಒಳ್ಳೆಯ ರಿಸಲ್ಟ್ ಬಂದಿದೆ. ಇನ್ನೂ ಕೂಡ ಮೋದಿಯವರ ಹವಾ ಇದೆ ಅನ್ನೋದು ಸ್ಪಷ್ಟವಾಗಿ ಕಾಣ್ತಾ ಇದೆ. ಮೋದಿಯವರ ಪ್ರಚಾರ ಅಲ್ಲಿ ಹೇಳ್ತಾಯಿದ್ರು ಕಾಂಗ್ರೆಸ್, ಮೋದಿಯವರು ಎಲ್ಲೆಲ್ಲಿ ಹೋಗ್ತಾರೋ ಅಲ್ಲಲ್ಲಿ ಸೋಲ್ತಾರೆ ಅಂತ ಹೇಳ್ತಾಯಿದ್ರು. ಈಗ ಮೋದಿಯವರು ಹೋದ ಕಡೆ ಎಲ್ಲ ಗೆಲ್ತಾ ಇದ್ದಾರೆ. ಅದರಿಂದ ಮೋದಿಯವರ ಹವಾ ಇವಾಗೂ ಇದೆ, ಮುಂದೆನೂ ಇದೆ, ಮುಂದಕ್ಕೂ ಇದ್ದೇ ಇರುತ್ತೆ. ಆ ದೃಷ್ಟಿಯಿಂದ ಎರಡೂ
ರಾಜ್ಯಗಳ ಚುನಾವಣೆಯಲ್ಲಿ ಬಿ ಜೆ ಪಿಗೆ ಗೆಲುವನ್ನು ಕೊಟ್ಟಂಥ ಆ ರಾಜ್ಯದ ಜನತೆಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ನ್ಯಾಚುರಲ್ ಆಗಿ ಅವರು ಮುಸ್ಲಿಂ ಪ್ರಾಬಲ್ಯ ಉಳ್ಳಂಥ ಒಂದು ಕಾನ್ಸ್ಟಿಟ್ಯೂನ್ಸಿ. ಅಲ್ಲೂ ಕೂಡ ಕಾಂಗ್ರೆಸ್ ಒಳ್ಳೆ ಮೆಜಾರಿಟಿಯಿಂದ ಹಿಂದೆನೂ ಕೂಡ ರಾಹುಲ್ ಗಾಂಧಿಯವರು ಗೆದ್ದಿದ್ದರು. ಅದು ಅವ್ರ ಸೀಟನ್ನು ಅವ್ರು ಉಳಿಸ್ಕೊಂಡಿದ್ದಾರೆ. ಅದೇನೋ ಅಂಥ ವಿಶೇಷ ಏನೂ ಇಲ್ಲ ಅಂತ ಅನಿಸುತ್ತೆ. ಅಲ್ಲಿ ಕಮ್ಯುನಿಸ್ಟ್ ಪಕ್ಷ ಬರ್ತಾ ವೀಕ್ ಆಗ್ತಾಯಿದೆ. ಅಲ್ಲಿ ಅವ್ರದ್ದೇ ಪಾರ್ಟ್ನರ್ ಪಕ್ಷ ಅದು ವೀಕ್ ಆಗ್ತಾಯಿದೆ ಬರ್ತಾ. ಅದರಿಂದ ಕರಪ್ಷನ್ ಆಧಾರದಲ್ಲಿ ವೀಕ್ ಆಗ್ತಾ ಇರೋದ್ರಿಂದ ಒಂದು ಚಾನ್ಸು ಪ್ರಿಯಾಂಕಾ ಗಾಂಧಿಯವ್ರಿಗೆ ದೊಡ್ಡ ಅಂತರ ಸಿಕ್ಕಿರುವಂಥದ್ದು ಕಾಣ್ತಾ ಇದೆ. ಹಂಗೆ ಕಾಂಗ್ರೆಸ್ ಅವರು ಹೇಳ್ತಾರೆ, ನಾಳೆ ಇವತ್ತೇ ಶುರು ಮಾಡ್ತಾರೆ ಇದೇ ಮುನ್ಸೂಚಿ. ಹಿಂದೆ ಯಡಿಯೂರಪ್ಪನವ್ರು, ನಾನು ಹೇಳ್ದಲ್ಲ, ಯಡಿಯೂರಪ್ಪನವ್ರು ಇದ್ದಾಗ ಇದು 3 ಚುನಾವಣೆ. ಯಡಿಯೂರಪ್ಪನವ್ರು ಇದ್ದಾಗ 18-19 ಚುನಾವಣೆ ನಾವು ಮಾಡಿದ್ದೀರಿ, ಎಲ್ಲ ಗೆದ್ದಿದ್ದೀರಿ. ನಾವ್ಯಾಕೆ ಸೋತ್ರಿ ಮತ್ತೆ? ಅದರಿಂದ ಈ ಬೈ ಎಲೆಕ್ಷನ್ಸ್ ಅಲ್ಲೇ ಲೋಕಲ್ ಇಶ್ಯೂಸ್ ಮೇಲೆ ಹೋಗ್ತೈತೆ, ಲೋಕಲ್ ಇಶ್ಯೂಸ್ ಮೇಲೆ. ಮತ್ತು ರೂಲಿಂಗ್ ಪಾರ್ಟಿಗೆ ಯಾವತ್ತೂ ಎಡ್ಜಿದ್ದೇ ಇರ್ತದೆ. ಯಾವುದೇ ಸರ್ಕಾರ ಇದ್ದರೂ ನಾರ್ಮಲಿ 90% ಅವರು ಗೆಲ್ಲುವಂಥದ್ದು ಸರ್ವೇ ಸಾಮಾನ್ಯ. ಅದರಿಂದ ಇಲ್ಲಿ ಎಲ್ಲ ಕಡೆನೂ ಚಿಗ್ಗಾವಿಯಲ್ಲಿ ಕೂಡ ಸುಮಾರು 70,000 ಮುಸಲ್ಮಾನರು ಓಟ್ ಇರೋದು ಕೂಡ ಕಾಂಗ್ರೆಸ್ಗೆ ಒಂದು ಪ್ಲಸ್ ಪಾಯಿಂಟ್ ಅಂತ ಅನಿಸುತ್ತೆ ನನಗೆ. ಅದು ಪ್ರಾರಂಭದಲ್ಲಿ ಅವರು ಬಸವರಾಜ ಬೊಮ್ಮಾಯಿ ತಮ್ಮ ಮಗನ್ನ ನಿಲ್ಲಿಸಲ್ಲ ಅಂತ ಹೇಳ್ತಾ ಇದ್ರು. ಕೊನೆಯಲ್ಲಿ ಪಾರ್ಟಿಯ ಕೇಂದ್ರ ನಾಯಕತ್ವ ಇಲ್ಲ, ಬೊಮ್ಮಾಯಿಯವರ ನೀವೇ ನಿಮ್ಮ ಮಗನ ನಿಲ್ಲಿಸಬೇಕು ಅಂತೇಳಿ ಕೇಂದ್ರದ ನಾಯಕತ್ವ ಹೇಳಿದ ಮೇಲೆ ಅವರು ನಿಲ್ಲಿಸಿದ್ರು. ಪ್ರಾರಂಭದಲ್ಲಿ ನಾನು ನಿಲ್ಲಿಸಲ್ಲ ಅಂತ ಹೇಳ್ತಾ ಇದ್ರು. ಸೊ ಅದು ಕೂಡ ಒಂದು ಹಿನ್ನಡೆಗೆ ಕಾರಣ ಅಂತ ಅನಿಸುತ್ತೆ.